ಏನ್ ಲಕ್ಕಿ ಹಿಂಗ್ ರೆಡಿ ಮಾಡ್ಬಿಟ್ಟಿದ್ಯಾ ಮನೇನ? ಸಾಕಾಗಿದೆ. ವಾವ್, ಏನೇ ಇದು, ನಾವಿನ್ನೂ ಇಲ್ಲೇ ಇದ್ದೀವಿ, ನೀನಾಗ್ಲೇ ಬೊಂಬೆಗಳ ಜೊತೆ ಸೆಲ್ಫಿ ತೆಕ್ಕೋತಾ ಇದೀಯಾ? ಅಜ್ಜಿ ಬೊಂಬೆಗಳು ಸ್ಪೆಷಲ್ ಅಲ್ವಾ ಅಂಡ್ ಸಕ್ಕದಾಗಿದೆ. ಹಾಗಾದ್ರೆ ಇವತ್ತು ನೀನೇ ದೇವ್ರಿಗೆ ದೀಪ ಹಚ್ಬಿಡು. ನನಗೆ ಬೆಂಕಿ ಕಡ್ಡಿ ಹಚ್ಚೋದಕ್ಕೆ 4 ದಿನ ಬೇಕು, ಪರವಾಗಿಲ್ವಾ? ರೋಹಿಣಿ ನೀನು? ನನಗ್ ಬರುತ್ತೆ, ಆದ್ರೆ ತುಂಬಾ ದಿವಸ ಆಗೋಗಿದೆಯಲ್ಲ ಅಜ್ಜಿ. ಇದೆಲ್ಲ ಮೀನಂದೇ ಕೆಲಸ. ಓ, ಇದೆಲ್ಲ ಅಂದ್ರೆ ಇದೆಲ್ಲ ಅಂದ್ರೆ ಹಾಲಿನ ಹಾಲು ಎಲ್ಲ ಇಳ್ದೆ. ಅವ್ರದ್ದೇನಿದ್ರು ಹಾಳು ಹಾಳು ಮನೆ ಹಾಳು ಕ್ಯಾ. ಮೀನಾ, ದೇವ್ರ ನಾಮ ಹಾಡ್ಕೊಂಡು ನೀನೇ ದೀಪ ಹಚ್ಚಮ್ಮ. ಹೋಗು, ಇನ್ನೊಂದ್ಸರಿ ಕೈ ಕಾಲು ತೊಳ್ಕೊಂಬ. ಸರಿ. ಅಲ್ಲ, ಏನತ್ತೆ ನೀವು ಇಷ್ಟೊತ್ತು ಟ್ರಾವೆಲ್ ಮಾಡ್ಕೊಂಡು ಇಷ್ಟು ಊರಿಗೆ ಬಂದಿದೀವಿ, ಬಂದ ತಕ್ಷಣ ಹಾಡು ಪೂಜೆ ಪುನಸ್ಕಾರ ಅಂತಿದ್ದೀರಲ್ಲ? ಇಲ್ಲಿಗೆ ಹಬ್ಬಕ್ಕೆ ಅಂತ ಬಂದಿರೋದು ನೀವು, ಎಲ್ಲ ಒಟ್ಟಾಗಿ ಬಂದಿದ್ದೀರಾ. ದೇವ್ರ ಆಶೀರ್ವಾದ ತಗೋಬೇಕು ಕಣೆ. ನೀನೇ ಹೀಗೆ ಇನ್ನಿನ್ ಸೊಸೆಯರಿಗೆ ಅದೇನ್ ಬುದ್ಧಿ ಹೇಳ್ತೀಯೋ ನೀನು? ಮಂತ್ರಾಲಯಕ್ಕೂ ಧರ್ಮಸ್ಥಳಕ್ಕೂ ಹೋದಾಗ ಮೊದಲು ದೇವ್ರ ದರ್ಶನ, ಪೂಜೆ ಪುನಸ್ಕಾರ ಎಲ್ಲ, ಆಮೇಲೆ ಮಿಕ್ಕಿದ ಕೆಲಸ. ಇದು ಮಂತ್ರಾಲಯ ಏನೋ? ಹ್ಞೂನಮ್ಮ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ ಹೇಳಿಲ್ವಾ? ಹಾ ಮೀನಾ, ದೀಪ ಹಚ್ಚು. ಅಂದಾಗೆ ಅಜ್ಜಿ, ಈ ಬೊಂಬೆಗಳ ಪೂಜೆ ಯಾಕೆ ಮಾಡ್ತಾರೆ? ದಸರಾ ಅಲ್ವೇನಮ್ಮ? ಅದ್ ಸರಿ ಅಜ್ಜಿ, ಬಟ್ ಬೊಂಬೆಗಳನ್ನ ಪೂಜೆ ಮಾಡೋದು ಯಾಕೆ? ಅದೇನೋ ಕತೆ ಇದೆ ಕಣೆ, ನನಗೂ ಎಲ್ಲ ಮರ್ತು ಹೋಗಿದೆ. ಇವಾಗ ಶುರು ಮಾಡ್ತಾಳೆ ನೋಡು ಕತೆನ. ಅಮ್ಮ ಮೀನಾ, ನೀನೇ ಹೇಳೆ, ಯಾಕೆ ಗೊಂಬೆ ಹಬ್ಬ ಮಾಡ್ತಾರೆ ಅಂತ? ನವರಾತ್ರಿ ಅಂದ್ರೆ ಶುಭ ದಿನಗಳ ಸಂಕೇತ. ಯಾವುದೇ ಹೋಮ ಪೂಜೆ ಪುರಸ್ಕಾರ ಮಾಡ್ಬೇಕಿದ್ರು ಮುಹೂರ್ತ ನೋಡ್ಬೇಕನ್ನಷ್ಟೇನಿಲ್ಲ. ಆ ದಿನ ಮದ್ವೆ ಆಗಿರೋ ಹೆಣ್ಮಗುಗೆ ಈ ಪಟ್ಟದ ಬೊಂಬೆಗಳು ಅಂದ್ರೆ ಗಂಡು ಹೆಣ್ಣು ಬೊಂಬೆಗಳನ್ನ ಕೊಡ್ತಾರೆ. ಮಗಳು ಅಳಿಯನ ಸಂಕೇತ ಅದು ಅಂತ. ಮಹಿಷನ್ನ ಕೊಲ್ಲೋದಕ್ಕೆ ಅಂತ ನಿಂತಿದ್ದು ತಾಯಿ ಚಾಮುಂಡೇಶ್ವರಿ. ಎಲ್ಲಾ ದೇವತೆಗಳು ಅವ್ರ ಶಕ್ತಿನ ಈ ತಾಯಿಗೆ ದಾರಿ ಎರೆದ್ರು. ಶಕ್ತಿ ಕಳ್ಕೊಂಡಿದ್ದ ದೇವತೆಗಳು ಬೊಂಬೆ ರೂಪ ತಾಳ್ತಾರೆ. ಅದಕ್ಕೆ ನವರಾತ್ರಿಗಳ ದಿನ ದೇವತೆಗಳನ್ನ ಬೊಂಬೆ ರೂಪದಲ್ಲಿ ಕೂರಿಸಿ ಪೂಜೆ ಮಾಡ್ತೀವಿ. ವಾವ್ ಮೀನಾ ಅವ್ರೆ, you're highly ಬುದ್ಧಿವಂತೆ. ಎಲ್ಲ ಗೊತ್ತು. ಈ ಕತೆ ಕಟ್ಕತೆ ಆಗಿದ್ರು ನೀವ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಕಟ್ಕತೆನಾ? ಶ್ರುತಿ ಅವರೇ, ಇದ್ ನಿಜವಾಗ್ಲೂ ನಡೆದಿರೋ ಕತೆ. ಹೌದಾ? ಉದಾಹರಣೆಗೆ ರಾಮ್ ಸೇತು ಗೊತ್ತಲ್ಲ? ರಾಮ ವಾನರ ಸೇನೆ ಜೊತೆಗೆ ಲಂಕೆ ತಲುಪಿದ್ದು 21 ದಿನಕ್ಕೆ. ಇವಳೋಗಿ ನೋಡಿದ್ಲು, ನಾನ್ ನೋಡಿಲ್ಲ ಅತ್ತೆ. ಚರಿತ್ರೆ ನಿಮ್ಗೆಲ್ಲ ಅನುಮಾನ ಇದ್ರೆ ಮೊಬೈಲ್ ಚೆಕ್ ಮಾಡಿ. ಕಾಲ್ನಡಿಗೆಲಿ ರಾಮ್ ಸೇತುವಿಂದ ಲಂಕೆ ತಲುಪೋದಿಕ್ಕೆ 21 ದಿನ ಹಿಡಿಯೋದು ಅಂತ ಇದೆ. ನೀನಾ ಸೂಪರ್ ಅಮ್ಮ, ನೀನು ಎಷ್ಟು ತಿಳ್ಕೊಂಡ್ಬಿಟ್ಟಿದ್ದಮ್ಮ ನೀನು. ಲೇ ಪೆಂಗ್ಯ, ನೀನು ಓದಿರೋ ಡಿಗ್ರಿಗಳಲ್ಲಿ ಇದೆಲ್ಲ ಏನೂ ಇರೋದಿಲ್ಲ. ನೀನು ಓದಿರೋದಲ್ಲ ಬರೀ ಬಂಚಿಕ್ ಬಮ್ ಬಮ್ ಬಮ್. ನಿಜವಾದ ಜ್ಞಾನ ಅಂದ್ರೆ ಇದು ಕಣಲೇ. ಯಾಕೋ ಎಲ್ಲದಕ್ಕೂ ನನ್ನ ಹೇಳ್ಕೊಂಬರ್ತೀಯ ನೀನು? ನಮ್ಮನೆ ಎಜುಕೇಶನ್ ಮಿನಿಸ್ಟರ್ ಅಲ್ವಪ್ಪ ನೀನು, ಪೆಂಗ್ಯಾಸ್. ಅಮ್ಮ, ಹೇಗೆ ನನ್ನ ಸೊಸೆ? ಅಪ್ಪಟ ಅಪರಂಜಿ ಕಣೋ. ಬನ್ನಿ ಎಲ್ಲ ಕೂತ್ಕೊಳ್ಳಿ. ಅಮ್ಮ, ಮನೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ. ಎಲ್ಲ ನಮ್ಮ ಆಳುಗಳೇ ಮಾಡಿದ್ರು.
ಮೊದಲನೇ ಸರಿ ಎಲ್ಲ ಸೊಸೆಯರು ಮೊಮ್ಮಕ್ಕಳು ಬರ್ತಾ ಇರುವಾಗ ಮನೆ ಚೆನ್ನಾಗಿರ್ಬೇಕಲ್ವಾ? ಅಲ್ವಾ? ಹೌದು. ಆದ್ರೂ ಇಷ್ಟೊಂದು ಶ್ರಮ ತಗೋತಿಯಪ್ಪ ನೀನು ಒಬ್ಳೆ. ಯಾಕೆ ಇಷ್ಟೊಂದು ರಿಸ್ಕ್ ತಗೋತೀನಿ ನನಗೆ ಭಯ. ಬಾ ಕೂತ್ಕೋ ಬಾ. ಸ್ವಲ್ಪ ನಿರಾಳ ಆಗು. ಬಂದೆ. ಅಜಯ್, ಈಗ ನಾನು ರವಿ ಉಳ್ಕೊಳ್ಳೋದೆಲ್ಲಿ? ಎಲ್ಲಿ ಅಂದ್ರೆ ಇಲ್ಲೇ ಈ ಮನೆಯಲ್ಲೇ. ಮನೆ ಓಕೆ ಅಜ್ಜಿ, ಬಟ್ ನಮ್ಗೆ ಅಂತ ಸಪ್ರೇಟ್ ರೂಮು, ವಾಶ್ರೂಮು, ಫ್ರೆಶ್ ಆಗೋದಿಕ್ ರೂಮ್ ಅಂತೆಲ್ಲ. ಒಂದೊಂದಕ್ಕೆ ಒಂದೊಂದು ರೂಮ್ ಅಂತ ಇಲ್ಲಿ ಇಲ್ವೇ ಕಣ್ತಾಯಿ. ಒಂದು ಕೋಣೆ ಕೊಡ್ತೀನಿ, ಅದ್ರಲ್ಲಿ ಇಬ್ರು ಇರಿ. ಮತ್ತೆ ಸೂರ್ಯ ಅಜಯ್ ಅಜಯ್ ಅವೆಲ್ಲ ಆಗಲ್ಲ. ನಾನು ರೋಹಿಣಿ ಇರ್ತೀವಿ. ಬೇಕಾದ್ರೆ ಮೀನುಗೂ ಸೂರ್ಯಂಗೂ ಬೇರೆ ಬೇಕಾದ್ರೆ ಐವಾನ್ ಏನ್ ಬೇಕಾದ್ರೆ ಅನಾಥ ಭಾವಗಳು ಒಂಟಿಯಾಗಿರ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಮೀನಾ, ನೀವಿಬ್ರು ನಮ್ಮ ಜೊತೆಲೇ ಇರ್ರಿ, ಅಥವಾ ನಿಮ್ಗೂ ಬೇರೆ ಕೋಣೆ ಬೇಕು ಅಂತ ಇಲ್ಲ ಹೇಳಿ. ಬೇಡ ಅಜ್ಜಿ, ನಾವಿಬ್ರು ನಿಮ್ ಜೊತೆನೆ ಮಲ್ಕೊಂತೀವಿ. ಸರಿ ಅಜ್ಜಿ, ನಾವ್ ಸ್ವಲ್ಪ ಸುಧಾರ್ಸ್ಕೋತೀವಿ. ಅತ್ತೆ, ನಾವ್ ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಹೋಗಮ್ಮ ಹೋಗು. ರವಿ, ಶೋ ಮಿ ಮೈ ರೂಮ್. ಮರಚ ರೋಹಿಣಿ, ನೀವು ಹೋಗಿ ರೆಸ್ಟ್ ಮಾಡಿ ಹೋಗಿ. ರೋಹಿಣಿ, ಬಾ 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 ಬಾ. ಅಷ್ಟು ದೂರ ಒಂದು ಸುಸ್ತಾಗಿರುತ್ತೆ, ಹೋಗಿ. ಅಮ್ಮ, ನಾನು ಹೋಗಿ ಊರು ಸುತ್ಕೊಂಡ್ಬರ್ತೀನಿ. ಅಯ್ಯೋ, ಊರ್ ಸುತ್ಕೊಂಡ್ ಬರ್ತೀನಿ? ಸುಮ್ಮನೆ ಕುತ್ಕೊಳ್ರಿ. ಅಲ್ಲಿ ಹೋಗಿ ತಲೆಗಿಲೆ ಸುತ್ತ ಬಿದ್ರೆ ಯಾರು ನೋಡೋದು? ಈ ಹಳ್ಳಿ ವಾತಾವರಣದಲ್ಲಿ ಓಡಾಡ್ತಾ ಇದ್ರೆ ಅವನಿನ್ನೂ ಆರೋಗ್ಯವಾಗಿರ್ತಾನೆ ಕಣೆ. ಅತ್ತೆ, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಅದು ಅಲ್ದೆ ರೋಹಿಣಿ ಮಾವ ಯಾವಾಗ ಬೇಕಾದ್ರೂ ಬರ್ಬೋದು. ಅವ್ರನ್ನ ಬರ್ಮಾಡ್ಕೊಳ್ಳೋದಕ್ಕೆ ಇವ್ರು ಇಲ್ಲಿರೋದ್ ಬೇಡ್ವೆ? ಆ ಮಲೇಷಿಯಾ ಬರ್ತದೆ ಅಂತ ಕಾದು 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 ನಮಗೆ ಮಲೇರಿಯಾ ಬಂದ್ಬಿಡ್ತಾ ಇದೆ ಇವಾಗ. ಅದಕ್ಕೆ ನಾವು ಯಾವತ್ತೂ ನೋಡೇ ಇಲ್ಲ, ನೋಡ್ತೀವಲ್ಲ ಅದು ಗೊತ್ತಿಲ್ಲ. ಲೇ ಮೀನಾ, ನಮ್ಮ ಪಟಾಪುಟ್ಟಿ ಚಡ್ಡಿಗಳೆಲ್ಲ ಕಾಯ್ತಾ ಇರತ್ತೆ ಆಚೆ. ಒಂದು ರೌಂಡ್ ಹೋಗಿ ಬಂದ್ಬಿಡ್ತೀನಿ ಕಣೆ. ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಬೇಗ ಬಂದ್ಬಿಡ್ತೀನಿ. ಹುಷಾರ್. ಓಕೆ, ಬರ ಚೇತನು, ಬೇಗ ಬರೋಣ. ನೀನೇನೆ ದೊಡ್ಡವ್ರ ಮಧ್ಯೆ ನಿಂತ್ಕೊಂಡು ಕಾಫಿ ಮಾಡ್ಕೊಂಬ ಹೋಗು. ಮನೋಜ, ನಿನಗೆ ಕಾಫಿ ಲೈಟ್ ಆಗಿರ್ಬೇಕಾ ಸ್ಟ್ರಾಂಗ್ ಆಗಿರ್ಬೇಕಾ? ಏನು ರಂಗ, ಇಷ್ಟೊಂದು ದಬಾಯಿಸ್ ಕೇಳ್ತಾ ಇದ್ದಾಳೆ ಕಾಫಿನ? ಮನೇಲೂ ಹೀಗೇನಮ್ಮ. ನನಗೆ ಕೂಗಾಡಿ ಹಾರಾಡಿ ರಂಪ ಮಾಡೋದಕ್ಕೆ ಮನ್ಸಾಗೋದಿಲ್ಲ. ನನಗೆ ಚಿಕ್ಕ ವಯಸ್ಸಿನಿಂದಲೂ ಹಾಗೆ ಬೆಳೆಸ್ಬಿಟ್ಟೆ ನೀನು. ಪಾಪ ಮನೇಲೂ ಆ ಮೀನಿಗೆ ಆಗ್ತಾ ಇರೋ ಅನ್ಯಾಯ ಕಂಡು ನಾನು ಹೇಳೋಕ್ಕೂ ಆಗದೆ ಬಿಡೋಕ್ಕಾಗದೆ ತ್ರಿಶಂಕು ಸ್ಥಿತಿಲಿ ಒದ್ದಾಡ್ತೀನಿ ಕಣಮ್ಮ. ನಾನಿದ್ದಾಗ ಮನೇಲಿ ಹೇಗೋ ಕಾಪಾಡ್ಕೋತೀನಿ ಕಣಮ್ಮ. ಆದರೆ ನಾನು ಇಲ್ದೇ ಇದ್ದಾಗ ನೋಡಿಕೊಂಡು ಬರೇ ಗೋಳಾಡ್ಸ್ಬಿಡ್ತಾಳ ಮಗುನ. ಓಹೋ, ಈಗ ಶಾಂತಿ, ನೀನಿಲ್ಲಿರುವವರೆಗೂ ನಿನಗೆ ಅಶಾಂತಿನೇ ಕಣೆ. ಆಗ ಮಾಡ್ಬಿಡ್ತೀನಿ, ನೋಡ್ತಾ ಇರು ಮಂಡ್ರಗಪ್ಪೆ. ವಾಟ್ ಇಸ್ ದಿಸ್ ರವಿ? ಸೋ ಮಚ್ ಆಫ್ ಸ್ಮೆಲ್. ಯಪ್ಪ, ಎಷ್ಟು ಧೂಳಿದೆ ನೋಡು. ನಂಗೆ ಮೊದಲೇ ಡಸ್ಟ್ ಅಲರ್ಜಿ ಆಗುತ್ತೆ. ನನಗಿಲ್ಲಿ ಇರೋದಕ್ಕೆ ಆಗಲ್ಲ ರವಿ. ಶ್ರುತಿ ಪ್ಲೀಸ್ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ. ಓ ರವಿ, ನೋ, ನನ್ ಕೈಯಲ್ಲಿ ಆಗಲ್ಲ. ನೀನು ಯಾವ್ದಾರ ಹತ್ರದಲ್ಲಿ ಲಾಡ್ಜ್ ಅಥವಾ ರೆಸಾರ್ಟ್ ಇದ್ರೆ ರೂಮ್ ಬುಕ್ ಮಾಡ್ಬಿಡು. ನಾವಲ್ಲಿದ್ದು ಅರ್ಧ ಗಂಟೆಗೋಸ್ಕರ ಇಲ್ಲಿ ಬಂದು ಹೋಗ್ತಾ ಇರೋಣ. ಯಾರಮ್ಮ ಅದು ಲಾಡ್ಜಲ್ಲಿದ್ದು ಅರ್ಧ ಗಂಟೆ ಬಂದು ಹೋಗೋದು? ಅಜ್ಜಿ ಪ್ಲೀಸ್ ಅಜ್ಜಿ, ನನಗಿಲ್ಲಿ ಇರೋದಕ್ಕೆ ಆಗಲ್ಲ. ಒಂದ್ ಬಾತ್ರೂಮ್ ಕೂಡ ಇಲ್ಲ ಇಲ್ಲಿ. ಯಾಕಿಲ್ಲ? ಹೊರಗಡೆ ಇಲ್ವಾ? ಒಂದು ಬಾತ್ರೂಮ್ 11 ಜನ. ಹೌ ಇಸ್ ಇಟ್ ಪಾಸಿಬಲ್ ಅಜ್ಜಿ? ವೈ ನಾಟ್ ಗ್ರ್ಯಾಂಡ್ ಡಾಟರ್? ಯಪ್ಪ, ನನಗ್ ಆಗಲ್ಲ ಅಜ್ಜಿ, ನನಗ್ ಸೆಟ್ಟೇ ಆಗಲ್ಲ ಇದು. ನನಗೂ ಬೆಂಗಳೂರು ಸೆಟ್ ಆಗಲ್ಲ. ಆದ್ರೂ ಬಂದಾಗ 4 ದಿನ ನಿಮ್ಮ ಅತ್ತೆ ಮನೇಲಿರಲ್ವಾ? ವಾಟ್ ಅಜ್ಜಿ, ನಿಮಗ್ ಬ್ಯಾಂಗ್ಳೂರ್ ಸೆಟ್ ಆಗಲ್ವಾ? ಫಾರಿನ್ ಇಂದ ಬಂದವರು ಖುಷಿಯಾಗಿ ಆರಾಮಾಗಿರೋ ಜಾಗ ಅದು, ಗೊತ್ತಾ ನಿಮ್ಗೆ? ನಾನು ಫಾರಿನ್ನೋಳಲ್ಲ ಕಣೆ. ನಿಮ್ಗೆಲ್ಲ ಹಳ್ಳಿ ಗೊತ್ತಿಲ್ಲ. AC ಜೀವ ನೀವು. ಕಿಟಕಿ ತೆಕ್ಕೊಂಡು ಮಳೆಯಲ್ಲಿ ಎಂದ್ಕೊಂಡು ಕೆಸರಲ್ಲಿ ಓಡಾಡ್ಕೊಂಡಿದ್ರೆ ನಿನ್ನ ಆರೋಗ್ಯ ಹೇಗೆ ಸುಧಾರಿಸುತ್ತೆ ನೋಡು. ನಮ್ಮ ದೇಶದ ಸ್ಪೈನಲ್ ಕಾರ್ಡ್ ಕಣೆ ಹಳ್ಳಿಗಳು. 4 ದಿನ ಇಲ್ಲಿದ್ದು ನೋಡು, ಆಮೇಲೆ ಬೆಂಗಳೂರು ಬೇಜಾರು ಅನ್ಸಿ ಇಲ್ಲಿಗೆ ಬಂದ್ಬಿಡ್ತೀಯ ನೀನು. ಓಕೆ ಅಜ್ಜಿ, ದೊಡ್ಡೋರು ಹೇಳ್ತಿರೋದು ಅಂತ ರೆಸ್ಪೆಕ್ಟ್ ಕೊಟ್ಟು ನಾನಿಲ್ಲಿ 4 ದಿನ ಇರ್ತೀನಿ ಬಿಡಿ. ಸೂಪರ್. ಏಯ್, ನಾನು ಕಣ ಸೂಪರು. ಹೆಂಡ್ತಿನ ಒಪ್ಸಕ್ಕಾಗದೆ ಇರೋ ಗಂಡು ಕೂಸೆ. ಬೇಬಿ, ಅಜ್ಜಿ ಹೋಗ್ತಾ ಒಳ್ಳೆ ಐಡಿಯಾ ಕೊಟ್ರು.
ನಿಂಗೆ ಈ ಮೀಸೆ ದಾಡಿ ಸೂಟ್ ಆಗಲ್ಲ, ಶೇವ್ ಮಾಡಿಸ್ಕೊಂಡ್ಬಿಡು. ಸುಮ್ಮನೆ ರಮ್ಮ, ಬೋರ್ಸಕ್ 1 ನಿಮಿಷ, ಬೆಳೆಯೋಕೆ 10 ದಿನ ಆಗಲ್ಲ. ಊರ ನಡ್ಕೊಂಬರಷ್ಟರಲ್ಲಿ ಸುಸ್ತಾಗೋಗುತ್ತೆ. ನೀನಾ ಕಾಫಿಗೆ ತಂದ್ಕೊಡೆ. ಆತೆ ಬಂದೆ. ಅಮ್ಮ ಎಷ್ಟೊತ್ತು ಮಾಡ್ತೀಯ ಕಾಫಿ ತರಕ್ಕೆ? ಥ್ಯಾಂಕ್ ಯು ಮೀನಾ. ರೋಹಿಣಿ, ನಿಮ್ ಮಾವ ಕಾಫಿ ಕುಡಿತಾರ, ಟೀ ಕುಡಿತಾರ? ಅಯ್ಯೋ, ಅವನೇನ್ ಕುಡಿತಾನೆ ಅನ್ನೋದು ನನಗೇನ್ ಗೊತ್ತು. ನಾನಾಗೆ ಏನಾದ್ರೂ ಹೇಳಿ ಸಿಕ್ಕಾಕೊಳ್ಳೋದ್ ಬೇಡ. ಅಯ್ಯೋ ಹೇಳಮ್ಮ ರೋಹಿಣಿ. ಅದು ಅತ್ತೆ, ಅವ್ರನ್ನ ಭೇಟಿಯಾಗದೆ ನಾನು ಸುಮಾರು ವರ್ಷಗಳಾಗೋಗಿದೆ. ಅವ್ರಿಗಿರೋ ಹೆಲ್ತ್ ಕಂಡೀಷನ್ ಅಲ್ಲಿ ಅವ್ರು ಏನ್ ಕುಡಿತಾರೋ ನನಗೆ ಗೊತ್ತಿಲ್ಲ, ಟೀನೋ ಕಾಫಿನೋ. ಅತ್ತೆ, ಅವ್ರು ಬಂದ್ಮೇಲೆ ಕೇಳೋಣ ಬಿಡಿ. ಕರೆಕ್ಟು. ಏ ಮೀನಾ, ನೀನ್ ಯಾವ್ದಕ್ಕೂ ಟೀ ಕಾಫಿ ಎರಡೂ ರೆಡಿ ಮಾಡಿಟ್ಕೋ. ರೋಹಿಣಿ, ನಿನ್ ಮಾವ ನಾವ್ ಮಾಡೋ ಅನ್ನ ಸಾರೆಲ್ಲ ತಿಂತಾರೇನಮ್ಮ? ಅತ್ತೆ, ನೀವಿನ್ನೂ ಅಪ್ಡೇಟೇ ಆಗಿಲ್ವಲ್ಲ. ಮಲೇಷ್ಯಾದಲ್ಲಿರೋರು ಅನ್ನ ಸಾಂಬಾರ್ ತಿಂತಾರೆ ಅಂತ ಅನ್ಕೊಂಡಿದ್ದೀರಾ? ಅವರು ಹಾವು, ಚೇಳು, ಇಲಿರಾಯ ಮತ್ತೆ ಕಪ್ಪೆರಾಯ ಇಂಥದ್ದೇ ತಿನ್ನೋದು. ಹಾವಾ? ಹ್ಞೂ ಅತ್ತೆ, ನಾವಿಲ್ಲಿ ಫ್ರೆಂಚ್ ಫ್ರೈಸ್ ತಿನ್ನಂಗೆ ಅವರಲ್ಲಿ ಫ್ರಾಕ್ ಫ್ರೈಸ್ ತಿಂತಾರೆ. ಅಯ್ಯೋ